ಇವರಿಬ್ರು ನಮ್ಮ ಸಂಬಂಧದಲ್ಲಿ ವೇಟಿಂಗ್ ಮಾಡತ್ತಾರ. ಹೋಗೋಣ ಬಾ. ಯಾಮಿ ಯಾಮಿ ಹೇ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಮ್ದೇನೆ. ಯುಗಾರ ತಿತ್ತಿಡೋ ಕೃಷ್ಣನು ನಾವೇ. ಕೃಷ್ಣ 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 ಹರೇ. ಹೇ ಯಾಮಿ ಯಾಮಿ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಂತೇನೆ. ಅಂಕಲ್ ನಾಲ್ಕು ತೋರಿ. ಮತ್ತೆ ಹಂಗು ನಾಳೆ ಕಡೆ ಸೈಡು ಚರ್ಚೆ ಆಯ್ತು. ನಾಳೆ ಈ ಕಡೆ ಹೋದ್ರ ಸಮಸ್ಯೆ ಆಗುತ್ತೆ. ಈ ಕಡೆ ಹೋದ್ರ ಹುಡುಗಿ ಮಾಡ್ತಾರೆ. ಹಂಗ ಒಂದು ಸಿಗರೇಟ್ ತೋರಿ. ಇಲೆಕ್ಷನ್ ಸೂಟಿ ಬೇರೆ ಬತ್ತು, ಏನ್ ಮಾಡೋಣಪ್ಪ? ಗುರು ನಡ್ರಿಪ್ಪ. ಊರಿಗೆ ಏನ್ ಮಾಡ್ತಿರ್ಲಿ? ಓಟ್ ಹಾಕ್ತಿರ್ಬೇಕ. ಬೈ ಊರಿಗೆ ಹೋಗೋದು ಬೇಡ, ನಾಳೆ ಹಂಗಂದ್ರೆ ಟ್ರಿಪ್ ಹೋಗೋಣ. ಎಲ್ಲಿ ಹೋಗೋಣ ಟ್ರಿಪ್ಪಿಗೆ? ನೀವೆಲ್ಲ ಅಂತಿರಲ್ಲ ಹೋಗೋಣ. ಗೋವಾಕ್ ಹೋಗೋಣ ಬೈ, ಗೋವಾಕ್. ಆತರ ಬೈ ನೀ ಅಂದಂಗ ಈಗ ಹೆಂಗಾದ್ರು ಸಮರ್ ಬೇರೆ ಐತಿ, ಗೋವಾಕ್ ಹೋಗ್ಬೋದು. ಆಪರೇಷನ್ ಗೋವಾ. ತಮ್ಗೊಳ್ರಿ ಯಾವ್ರು ನಿಮ್ದು? ನಮ್ದು ಬಾಗಲಕೋಟ್ರಿ ಸರ. ಮತ್ತೆ ನಾಳೆ ಎಲ್ಲಿಗೆ ಹೋಗ್ಬೇಕಂತ ಹಾಕಿದ್ರಿ ನೀವು? ಗೋವಾಕ್ ಹೋಗ್ಬೇಕಂತ ಹಿರಿಯಾರ. ನಾಳೆ ಮಹತ್ವದ ದಿನ ಇದೆ, ಎಲೆಕ್ಷನ್ ಇದೆ, ಯಾಕೆ ಗೋವಾಕ್ ಹೋಗ್ಬೇಕಂತಿದ್ದೀರಾ? ನಾನು ಜಾಲಿ ಮಾಡಕ್ ಹೊಂಟೀನಿ. ನಾಳೆ ಎಲೆಕ್ಷನ್ ಐತಲ್ಲಪ್ಪ, ಪ್ರಜಾಪ್ರಭುತ್ವದ ವ್ಯಕ್ತಿಯಾಗಿ ನೀವು ಯಾಕೆ ಜಾಲಿ ಮಾಡಕ್ ಹೊಂಟಿದ್ದೀರಿ? ನಾಳೆ ಎಲೆಕ್ಷನ್ ಮಹತ್ವದ ದಿನ ಇದೆ. ನೋಡಪ್ಪ ತಮ್ಗೊಳ್ರ, ನಾನೊಬ್ಬ ಸರ್ಕಾರಿ ಶಾಲೆಯ ಹಿರಿಯ ಶಿಕ್ಷಕನಿದ್ದೀನಿ. ನಾನೊಂದು ಒಳ್ಳೆ ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ ಸರ್. ತಮ್ಗೊಳ್ರ, ನಾಳೆ ಚುನಾವಣೆ ದಿನದ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಇಲ್ರಿ ಸರ್. ಏನ್ ಬಿಡ್ರಿ ಸರ್, ಎಲೆಕ್ಷನ್ 5 ವರ್ಷಕ್ಕೊಮ್ಮೆ ಬರ್ತೈತಿ. ಅವರು ಬರ್ತಾರ 5 ವರ್ಷಕ್ಕೊಮ್ಮೆ, ಆಮೇಲೆ ಪತ್ತನೇ ಇರಂಗಿಲ್ರಿ ಅವ್ರು. ನಿಮಗೆ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಗೊತ್ತಿದ್ದಂಗಿಲ್ಲ, ಹೌದಾ? ಹೌದು ಸರ. ಇನ್ನೊಂದು ಹೇಳ್ತೀನಿ, ಯಾರಿಗೆ ಓಟ್ ಹಾಕಿ ಯಾರು ಗೊತ್ತಾಗ್ಯಾರ ಹೇಳ್ರಿ. ನಾವು ಈಗ ಓಟ್ ಹಾಕಿದ್ರು ಸತ್ರು ನಮ್ಮ ದೇಶ ಉದ್ಧಾರ ಆಗಂಗಿಲ್ಲ. ಅದ ಎಲೆಕ್ಷನ್ ಮಹತ್ವ. ಒಂದು 2 ವಾಕ್ಯ ಹೇಳ್ತೀನಿ, ಕೇಳ್ತೀರಾ? ಹೇಳ್ರಿ ಸರ್. ಅದು ಏನೈತಿ? ನಿಮಗೆ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಗೊತ್ತಿದ್ದಂಗಿಲ್ಲ, ನಾವು ಒಂದು 2 ಮಾತು ಹೇಳ್ಬೇಕತ್ತ. ಸ್ವಲ್ಪ ಹೊರಗೆ ಬರ್ತೀರಿ? ಹಾಂ ಆಯ್ತು. ನಾವೇನ್ 4 ಜನ ಓಟ್ ಹಾಕ್ಲಿಕ್ಕೆ ನಡೆಯೋದು ಬಿಡಿ ಸರ್. 4 ಜನರಿಂದ ಎಷ್ಟು ದೇಶ ಉದ್ಧಾರ ಆಗತ್ತೆ ನಾನು ಹೇಳ್ತೀನಿ. ಬಾಯ್ ವೋಟಿಂಗ್ 5 ವರ್ಷಕ್ಕೊಮ್ಮೆ ಬರ್ತೈತಿ, ಅದನ್ನ ಹಾಕ್ಲಾರ ತಪ್ಪು ಮಾಡಬೇಡ. ಏನು 5 ವರ್ಷದ ಮೌಲ್ಯವಾದ ನಿಮ್ಮ ಓಟನ್ನು ಹಾಕ್ರಿ, ದೇಶಕ್ಕೆ ಅದೊಂದು ಒಳ್ಳೇದೈತಿ. ಅದು ಹೆಂಗಪ್ಪ ಅಂದ್ರೆ ಟ್ರಿಪ್ ಯಾವಾಗ ಬೇಕಾದರೂ ಮಾಡ್ಬೋದು. ಎಲೆಕ್ಷನ್ 5 ವರ್ಷಕ್ಕೊಮ್ಮೆ ಬರುತ್ತೆ. ಅಮೂಲ್ಯವಾದ ನಿಮ್ಮ ಮತ ಹಾಕಿ ದೇಶಕ್ಕೆ ಪ್ರಗತಿಗೆ ನೀವು ಪಾತ್ರಧಾರಿಗಳು ಆಗಬೇಕು. ನೋಡಪ್ಪ ತಮ್ಮಗಳ, ನಮ್ಮ ಭಾರತ ಪ್ರಜಾಪ್ರಭುತ್ವದಿಂದ ಕೂಡಿರೋ ಒಂದು ರಾಷ್ಟ್ರ. ಅದು ಈಗ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಈಗ ಪ್ರಜಾಪ್ರಭುತ್ವ 63ನೇ ವಸಂತಕ್ಕೆ ಕಾಲಿಡ್ತೀವಿ. ಹೀಗೆ ನಮಗೆ ಸ್ವತಂತ್ರ ಸಿಕ್ಕೋದು ಯಾವಾಗಪ್ಪ ಅಂದ್ರೆ ಆಗಸ್ಟ್ 15, 1947ರಲ್ಲಿ. ಅವಾಗ ನಮ್ಮನ್ನು ನಾವು ಆಳಿಕೊಳ್ಳಲು ಸ್ವತಂತ್ರರಾದೆವು. ಅದರ ಹಿಂದೆ ಬ್ರಿಟಿಷರು ನಮ್ಮನ್ನು ತುಳಿದು ಬಡಿದು ರಕ್ತಹೀನ ಮಾಡಿ ಹೋಗಿದ್ರು. ಗಾಂಧೀಜಿಯವರ ಪಟ್ಟ ಶ್ರಮದಿಂದ ನಮಗೆ ಸ್ವತಂತ್ರ ಸಿಕ್ಕಿತ್ತು. ಅದಾದ ನಂತರ ನಮ್ಮ ಸಂವಿಧಾನ ಜನವರಿ 26, 1950ರಂದು ರಚನೆ ಆಯಿತು. ನಮ್ಮ ಪ್ರಜಾಪ್ರಭುತ್ವ ಏನಂತ ಕರೀತಾರಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರತಿಯೊಬ್ಬ ಪ್ರಜೆಯು ತನ್ನ ನಾಯಕರನ್ನು ಆಯ್ಕೆ ಮಾಡಲು ಮಹತ್ವದ ಪಾತ್ರ ವಹಿಸುತ್ತಾನೆ. ಹಿಂದಿನ ಕಾಲದ ಮಹತ್ವದ ನಾಯಕರು ಇರುವುದರಿಂದ ನಮ್ಮ ದೇಶ ಅಗಾಧವಾದ ಪ್ರಗತಿ ಕಂಡಿತು. ಈಗಿನ ನಾಯಕರು ಹೆಂಗಿರ್ತಾರಪ್ಪ ಅಂದರೆ ಮತದಾನದಲ್ಲಿ 50ರಷ್ಟು ಮತದಾನ ಮಾತ್ರ ಆಗುವುದರಿಂದ ಅವರು ಭ್ರಷ್ಟಾಚಾರ ಮಾಡಲು ನೀವೇನಿದಿರಲ್ಲ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ವಿದ್ಯಾವಂತರಾದಂಥ ನೀವು ಮತದಾನ ಎಂಬ ಈ ಮಹತ್ವದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ತಿಳುವಳಿಕೆ ಇರುವಂಥ ವ್ಯಕ್ತಿಗಳಾಗಿರ್ತೀರಿ, ಶಾಲೆ ಕರಿತಿರ್ತೀರಿ.
ಎಲ್ಲಿಂದ ರೊಕ್ಕ ಬರುತ್ತೆ, ರೊಕ್ಕ ಎಷ್ಟು ನಮ್ಮ ದೇಶಕ್ಕೆ ಕೂಡುತ್ತೆ, ಎಷ್ಟು ದೇಶದಿಂದ ಯೂಸ್ ಆಗುತ್ತೆ, ನಮ್ಮ ಭಾರತ ಸಂಸ್ಕೃತಿ ಏನಿದೆ ಅದನ್ನು ತಿಳ್ಕೋಬೇಕು. ರಾಜಕಾರಣಿಗಳು ಸ್ವಿಸ್ ಬ್ಯಾಂಕು ಅಲ್ಲಿ ಇಲ್ಲಿ ರೊಕ್ಕ ಇಟ್ಟು ಹಾಳು ಮಾಡ್ತಿದ್ದಾರೆ. ಅವ್ರ ಮನೆಗಳೇ ಉದ್ಧಾರ ಆಗ್ತಿದ್ದಾವೆ. ಜಾತಿ ರಾಜಕಾರಣ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ಜಾತಿ ರಾಜಕಾರಣ, ಗುಂಡು ಹೆಣ್ಣು ಎಲ್ಲ ನಮ್ಮ ದೇಶದ ಸಂಸ್ಕೃತಿ ಹಾಳು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಮತದ ಬಗ್ಗೆ ನೀವು ಸರಿಯಾದ ಮಾರ್ಗದರ್ಶನ ತಗೋಬೇಕು. ನಿಮ್ಮ ಒಂದು ಮತಾನು ದೇಶದ ಪ್ರಗತಿಗೆ ಪೂರಕವಾಗಿರುತ್ತದೆ ಎಂದು ನಾನು ಹೇಳ್ತೀನಿ. ಪೂರ್ವತನವನ್ನು ಜನರಲ್ಲಿ ಹೇಗೆ ಪ್ರಯೋಗ ಮಾಡ್ತಿದ್ದಾರೆ ಅಂದರೆ, ದುಡ್ಡಿಗೆ ಜನನ ಆಸೆ ತೋರಿಸ್ತಿದ್ದಾರೆ. ಒಂದೇದು ಕುಡಿಯೋಕೆ ಆಸೆ ತೋರಿಸ್ತಿದ್ದಾರೆ, ತಿನ್ನಕ್ಕೆ ಆಸೆ ತೋರಿಸ್ತಿದ್ದಾರೆ, ನಮಗೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಆಸೆ ತೋರಿಸ್ತಿದ್ದಾರೆ. ಬಟ್ ಜಾತಿ ರಾಜಕಾರಣ ಮಾಡ್ತಿದ್ದಾರೆ, ಧರ್ಮ ರಾಜಕಾರಣ ಮಾಡ್ತಿದ್ದಾರೆ. ಅದು ನಮ್ಮ ಜನಗಳಿಗೆ ಮೂಢನಂಬಿಕೆ. ನೋಡ್ರಪ್ಪ, ಇಂದಿನ ರಾಜಕಾರಣ ಹೆಂಗೈತೆ ಅಂದ್ರೆ, ನಮ್ಮ ರಾಜಕಾರಣಿಗಳು ದುಡ್ಡಿಗೆ ಓಟ್ ಕೊಂಡ್ಕೊಳ್ತಿದ್ದಾರೆ. ನಮ್ಮ ಮೂಢ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ, ರೊಕ್ಕದ ಆಸೆಯಿಂದ ತಮ್ಮ ಓಟನ್ನು ಮಾರ್ಕೊಳ್ತಿದ್ದಾರೆ. ಅವನು ಓಟ್ ಮಾರ್ಕೊಳ್ಳೋಣ ತಮ್ಮತನವನ್ನೇ ಮಾರ್ಕೊಂಡಂಗೆ. ಹೌದಾ? ನಮ್ಮ ತನವನ್ನು ಮಾರ್ಕೊಂಡ್ರೆ ನಮ್ಮ ದೇಶ ಪ್ರಗತಿ ಹೆಂಗಾಗುತ್ತೆ? ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ನಮ್ಮ ದೇಶ. ನಮ್ಮ ಸ್ವತಂತ್ರ ಪೂರ್ವರಿಗೆ ಹೇಳಿದ್ದಾರೆ ಭ್ರಷ್ಟಾಚಾರ ಮುಕ್ತವಾಗಿ ನಮ್ಮ ದೇಶವನ್ನು ಮಾಡ್ಬೇಕಂತೇಳಿ. ಅದೆಲ್ಲ ನಿಮ್ಮಂಥ ಯುವಕರ ಕೈಯಲ್ಲಿದೆ. ಹೌದಾ? ನೀವು ಓಟನ್ನು ಮಾರಿಕೊಳ್ಳಲಿ, ಸ್ವತಂತ್ರವಾಗಿ ನೀವು ನಮ್ಮ ಓಟನ್ನು ಚಲಾಯಿಸಿದೆ ಆದರೆ ನಮ್ಮ ದೇಶ ಪ್ರಗತಿಯತ್ತ ಸಾಗುತ್ತದೆ. ಒಂದು ಮತ ದೇಶದ ಪ್ರಗತಿಯನ್ನು ಸಾಧಿಸುತ್ತಾದರೆ ನೀವು ಯಾಕೆ ಒಂದು ಮತವನ್ನು ಹಾಕುವುದಿಲ್ಲ? ನಿಮ್ಮ ಒಂದು ಮತದಿಂದ ನಿಮ್ಮ ದೇಶ ಪ್ರಗತಿ ಆಗುತ್ತೆ ಅಂದರೆ ನೀವು ಒಂದು ಮತ ಹಾಕಬೇಕು. ಹಾಕ್ತೀವಿ ಸರ್. ಒಂದು ಮತವೇ ಮುಖ್ಯವಾಗಿರುತ್ತದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಮತವೇ ಪ್ರಮುಖವಾಗಿರುತ್ತದೆ. ಹೌದಾ? ನಮಗೆ ನರು ನೋಡ್ತೀರಿ, ನಾಳೆ ನಾವು ತಪ್ಪದಾರದ ಓಟ್ ಹಾಕ್ತೀರಿ, ಓಟ್ ನುಕ್ಸಾನ ಮಾಡ್ಕೊತಿದ್ದೀರಿ. ಈಗಲಾದರೂ ಗೊತ್ತಾತಂತ ನಿಮ್ಮ ಓಟ್ ಎಷ್ಟು ಮುಖ್ಯ ಇದೆ. ಇಂದಿನ ಯುವಕರೇ ನಾಳಿನ ನಾಗರಿಕರು. ನಿಮ್ಮ ಓಟನ್ನು ನೀವು ಹಾಕಿ ಮತ್ತೊಬ್ಬರು ಹಾಕಲು ಹೇಳಿ. ನಿಮ್ಮ ಅಮೂಲ್ಯವಾದ ಮತದಿಂದ ದೇಶ ಇನ್ನಷ್ಟು ಪ್ರಗತಿಯತ್ತ ಸಾಗಲಿ. ಪ್ರಗತಿ ದೇಶ ನಮ್ಮೆಲ್ಲರ ಹೊಣೆ. ಪ್ರಗತಿ ದೇಶ ಕಂಡಿತಂದ್ರೆ ನಾವೆಲ್ಲರೂ ಸುಖ ಸಂತೋಷದಿಂದ ನಮ್ಮ ದೇಶವನ್ನು ಸಂತೋಷವಾಗಿಡಬಹುದು. ಆಯ್ತಾ? ಒಂದು ಮತ ದೇಶಕ್ಕೆ ಹಿತ, ನಿಮ್ಮ ಒಂದು ಮತ ದೇಶಕ್ಕೆ ಹಿತ. ಜೈ ಹಿಂದ್. ನಾ ಹೋಗಿ ಬರ್ಬೋದಾ? ಸರಿ, ಸರಿ. ಶರಣ. ಥ್ಯಾಂಕ್ ಯು ಸರ್.